ಕುವೆಂಪು ಅವರು ಬರೆದಂತಹ ಈ ಲೈನ್ಸ್ ತುಂಬಾ ಸೂಕ್ತ ಅಂತ ಅನಿಸ್ತು. ಅದೇನು ಅಂದ್ರೆ, ಹೊಸ ಬಾಳ ಗೀತೆಯನ್ನು ದಿಕ್ಕು ದೇಸೆ ಬರಿವಂತೆ ಕೊರಳೆತ್ತಿ ಕೈ ಎತ್ತಿ ದನಿ ಎತ್ತಿ ಹಾಡಿ, ಸೇರಿ ನಡೆದರೆ ನಿಮ್ಮ ತಡೆಯುವವರಾರಿಲ್ಲ, ಜಗವೇ ಹಿಂಜರಿಯುವುದು ನೀಡು ದಾರಿ ನೀಡಿ ತರುಣರಿರ, ಎದ್ದೇಳಿ ಎಚ್ಚರಗೊಳ್ಳಿ ರಾಷ್ಟ್ರಕವಿ ಕುವೆಂಪು. ಜಡವೆಂಬುದೇ ಇಲ್ಲ, ಚೇತನವೇ ಎಲ್ಲ, ರಾಷ್ಟ್ರಕವಿ ಕುವೆಂಪು. ಕಣ್ಣು ಬರಿ ಇಂದ್ರಿಯವಲ್ಲೋ, ಸಾಕ್ಷಾತ್ಕಾರದ ಅಪರೋಕ್ಷದ ಅನುಭೂತಿಯ ಒಂದಂಗ, ರಾಷ್ಟ್ರಕವಿ ಕುವೆಂಪು. ಹೃದಯ ಜೀವನ ಹಳೆಯ ನೀರಿನ ಕೊಳಕು ಕೊಳವಾಗದಿರಲಿ, ಯಾವಾಗಲೂ ಹೊಸ ನೀರು ಬಂದು ಹರಿಯುತ್ತಿರುವ ಸ್ವಚ್ಛ ಸಲಿಲ ಸ್ರೋತವಾಗಿರಲಿ, ರಾಷ್ಟ್ರಕವಿ ಕುವೆಂಪು. ಮಂದಿಯ ಕೈಚಪ್ಪಾಳೆ, ವೃತ್ತಪತ್ರಿಕೆಗಳ ಅಗ್ಗದ ವ್ಯಾಮೋಹ ಇವುಗಳಿಗೆ ವಶನಾಗದೆ ತಾನು ಹಿಡಿದ ಕೆಲಸವನ್ನು ಪಟ್ಟು ಹಿಡಿದು ನಿಶ್ಶಬ್ದವಾಗಿ ಮಾಡವಾತನೇ ನಿಜವಾದ ಕರ್ಮಯೋಗಿ. ರಾಷ್ಟ್ರಕವಿ ಕುವೆಂಪು. ನಿರಂಕುಶ ಮತಿಗಳಾಗಬೇಕಾದರೆ ದಾಸ್ಯ ಬುದ್ಧಿ ತೊಳಗಬೇಕು, ದಾಸ್ಯ ಬುದ್ಧಿ ತೊಳಗಬೇಕಾದರೆ ಸ್ವತಂತ್ರವಾಗಿ ಜೀವಿಸಲು ಪ್ರಯತ್ನಿಸಬೇಕು, ರಾಷ್ಟ್ರಕವಿ ಕುವೆಂಪು. ಅಸ್ಫುಟವಾಗಿ, ಅನಿರ್ದಿಷ್ಟವಾಗಿ, ನಿರಾಕಾರವಾಗಿ ತತ್ವ ಪ್ರತಿಪಾದನೆ ಮಾಡುವುದಕ್ಕಿಂತ ದೃಷ್ಟಾಂತಗಳನ್ನು, ನಿದರ್ಶನಗಳನ್ನು ತೆಗೆದುಕೊಂಡು ಭಾವವನ್ನು ವಿವರಿಸುವುದು ಮೇಲು, ರಾಷ್ಟ್ರಕವಿ ಕುವೆಂಪು. ಸಂಯಮ ಪೂರ್ಣವಾದ ಬುದ್ಧಿ, ಸ್ವಾತಂತ್ರ್ಯವೇ ನಿರಂಕುಶ ಮತಿ, ರಾಷ್ಟ್ರಕವಿ ಕುವೆಂಪು. ಮತಿ ಮಾನವನ ಸರ್ವೋತ್ಕೃಷ್ಟವಾದ ಆಯುಧ. ಮತಿಯೇ ಕತ್ತಲಲ್ಲಿ ದಾರಿ ತೋರುವ ರತ್ನದ ಕೈದೀವಿಗೆ. ಮತಿಯ ದೇಸೆಯಿಂದಲೇ ಪ್ರಾಣಿ ಮಾತ್ರವಾಗುತ್ತಿದ್ದ ನರಜೀವಿ ಮನುಷ್ಯತ್ವಕ್ಕೆ ಏರಿದ್ದಾನೆ, ರಾಷ್ಟ್ರಕವಿ ಕುವೆಂಪು. ದೇವನೆಂಬುವನಾರು, ಸೃಷ್ಟಿ ಎಂದರೆ ಏನು, ಯೋಗಿಗಳ ಭ್ರಾಂತಿಯಿದೋ, ಸತ್ಯದೋಳು ನೆಲೆಸಿಹುದೋ, ನಂಬಿಕೆಯ ತತ್ವವಿದು ಮಿಥ್ಯೆಯಾಗಿರಬಾರದೇಕೆ, ರಾಷ್ಟ್ರಕವಿ ಕುವೆಂಪು. ಪರೀಕ್ಷೆ, ವಿಮರ್ಶೆ, ವಿಚಾರ ಇವೆಲ್ಲವೂ ನಮ್ಮ ಹುಟ್ಟು ಹಕ್ಕುಗಳು. ಇವುಗಳನ್ನು ಬಿಟ್ಟುಕೊಡಬಾರದು. ಅವುಗಳನ್ನು ಬಿಟ್ಟರೆ ಕಾರ್ಗಾಲದ ಅಮಾವಾಸ್ಯೆಯ ರಾತ್ರಿಯಲ್ಲಿ ಕೋರಕಲು ದಾರಿಯಲ್ಲಿ ಹಾದು ನಡೆಯುವವನು ಕೈಯಲ್ಲಿರುವ ದೀಪವನ್ನು ಬಿಸಾಡಿದಂತಾಗುತ್ತದೆ, ರಾಷ್ಟ್ರಕವಿ ಕುವೆಂಪು. ಎಷ್ಟು ಧನವಿದ್ದರೇನು, ಎಷ್ಟು ಗದ್ದೆ ತೋಟಗಳಿದ್ದರೇನು, ಆರೋಗ್ಯವಿಲ್ಲದಿದ್ದರೆ ಅವೆಲ್ಲವೂ ನೀರಿನಲ್ಲಿ ಮಾಡಿದ ಹೋಮ ಆದರ್ಶಗಳು. ನಾವು ದಿನಾ ಪಠನ ಮಾಡಬೇಕಾದ ಗೊಡ್ಡು ಮಂತ್ರಗಳಲ್ಲ, ಅವು ನಮ್ಮ ಜೀವನದ ಉಸಿರು, ರಾಷ್ಟ್ರಕವಿ ಕುವೆಂಪು. ನನ್ನ ಹೆಮ್ಮೆಯ ಕನ್ನಡಿಗರೇ, ಈ ನಿಮ್ಮ ಕನ್ನಡಿಗನ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.